ಓವರ್ನಲ್ಲೇ ವಿಕೆಟ್, ಸೆಕೆಂಡ್ ಓವರ್ನಲ್ಲಿ ಮತ್ತೊಂದು ವಿಕೆಟ್, 35 ರನ್ಗಳು ಆಗುವಷ್ಟರಲ್ಲಿ 5 ವಿಕೆಟ್. ಟೀಮ್ ಇಂಡಿಯಾ ಬೌಲರ್ಸ್ಗಳ ಆರ್ಭಟವನ್ನ ನೋಡ್ತಾ ಇದ್ರೆ 70 ಅಥವಾ 80 ರನ್ಗಳಿಗೆಲ್ಲ ಬಾಂಗ್ಲಾ ಆಟಗಾರರು ಆಲ್ಔಟ್ ಆಗ್ತಾರೆ ಅಂತಾನೆ ಎಲ್ಲರೂ ಅನ್ಕೊಳ್ತಾ ಇದ್ರು. ಬಟ್ ಕಹಾನಿ ಮೇ ಟ್ವಿಸ್ಟ್ ಅನ್ನೋ ಹಾಗೆ ಬಾಂಗ್ಲಾದ ಇಬ್ಬರು ಆಟಗಾರರು ಇಡೀ ಪಂದ್ಯದ ದಿಕ್ಕನ್ನೇ ಬದಲಾಯಿಸಿದ್ರು. ಇದರ ನಡುವೆ ಹಾರ್ದಿಕ್ ಪಾಂಡ್ಯ ಮತ್ತು ರೋಹಿತ್ ಶರ್ಮಾ ಬಿಟ್ಟಂತ ಕ್ಯಾಚ್ಗಳು ತಂಡಕ್ಕೆ ತುಂಬಾನೇ ದುಬಾರಿ ಆಯಿತು. ಅದು ಹೇಗೆ, ಯಾಕೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ 2ನೇ ಪಂದ್ಯದಲ್ಲೇ ಟೀಮ್ ಇಂಡಿಯಾ ವರ್ಸಸ್ ಬಾಂಗ್ಲಾ ನಡುವೆ ಫೈಟ್ ನಡೀತಾ ಇದೆ. ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ನಡೀತಾ ಇರುವಂತಹ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಬಾಂಗ್ಲಾದೇಶ ತಂಡ ಫಸ್ಟ್ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತು. ಐಸಿಸಿ ಒನ್ ಡೇ ಇಂಟರ್ನ್ಯಾಷನಲ್ ರ್ಯಾಂಕಿಂಗ್ ನಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂತಹ ಭಾರತ ಅಂಥದ್ದೇ ಧಮಾಕೆದ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ. ಬೌಲಿಂಗ್ಗೆ ಇಳಿದಂತ ಭಾರತ ಬಾಂಗ್ಲಾ ಆಟಗಾರರನ್ನ ಅಕ್ಷರಶಃ ಬೆಂಡೆತ್ತಿದೆ. ಈ ಪಂದ್ಯಕ್ಕೆ ಟೀಮ್ ಇಂಡಿಯಾ ಬಲಿಷ್ಠ ಪಡೆಯೊಂದಿಗೆ ಕಣಕ್ಕಿಳಿದಿತ್ತು. ಅದರಂತೆ ಭಾರತ ತಂಡದ ಪ್ಲೇಯಿಂಗ್ 11 ನಲ್ಲಿ ಯಾರ್ಯಾರಿದ್ರು ಅನ್ನೋದನ್ನ ಮೊದಲು ಹೇಳ್ತೇನೆ. ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ನಲ್ಲಿ 5 ಬ್ಯಾಟರ್ಗಳು, 3 ಆಲ್ರೌಂಡರ್ಸ್ ಹಾಗೆ 3 ಕಂಪ್ಲೀಟ್ ಬೌಲರ್ಗಳಿಗೆ ಚಾನ್ಸ್ ನೀಡಲಾಗಿತ್ತು. ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, ಕೆಎಲ್ ರಾಹುಲ್, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ರವೀಂದ್ರ ಜಡೇಜಾ, ಮೊಹಮ್ಮದ್ ಶಮಿ, ಕುಲ್ದೀಪ್ ಯಾದವ್ ಹಾಗೆ ಹರ್ಷಿತ್ ರಾಣಾ ಪ್ಲೇಯಿಂಗ್ 11 ನಲ್ಲಿ ಚಾನ್ಸ್ ಪಡೆದಿದ್ದಾರೆ. ಇನ್ನು ಟಾಸ್ ಹೊತ್ತು ಬೌಲಿಂಗ್ಗೆ ಬಂದಂತ ಭಾರತದ ಬೌಲರ್ಸ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗಳನ್ನು ಬೇಟೆಯಾಡಿದ್ರು. 10 ಓವರ್ಗಳ ಕಾಲ ಕಂಪ್ಲೀಟ್ ಆಗಿ ಬಾಂಗ್ಲಾ ವಿರುದ್ಧ ಮೇಲುಗೈ ಸಾಧಿಸಿದ್ರು. ಮೊದಲ ಓವರ್ನಲ್ಲೇ ವಿಕೆಟ್ ಕಿತ್ತ ಮೊಹಮ್ಮದ್ ಶಮಿ. ಜಸ್ಪ್ರೀತ್ ಬುಮ್ರಾ ಇಂಜುರಿಯಿಂದಾಗಿ ತಂಡದಿಂದ ಹೊರಬಿದ್ದಾಗ ಅವರ ಪ್ಲೇಸ್ಗೆ ಯಾರೂ ಕೂಡ ಬೆಸ್ಟ್ ರಿಪ್ಲೇಸ್ ಆಗಲ್ಲ ಅಂತ ಎಲ್ಲರೂ ಕೂಡ ತಲೆ ಕೆಡಿಸಿಕೊಂಡಿದ್ರು. ಬಟ್ ಆಫ್ಟರ್ ಎ ಲಾಂಗ್ ಟೈಮ್ ಬಳಿಕ ಟೀಮ್ ಇಂಡಿಯಾಗೆ ಕಮ್ ಬ್ಯಾಕ್ ಮಾಡಿರುವಂತಹ ಮೊಹಮ್ಮದ್ ಶಮಿ ಈ ಟೆನ್ಷನ್ ನ ಫಸ್ಟ್ ಓವರ್ನಲ್ಲಿ ಸ್ವಲ್ಪ ರಿಲೀಫ್ ಮಾಡಿದ್ರು. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಂತ ಬಾಂಗ್ಲಾದೇಶದ ತಂಜೀದ್ ಹಸನ್ ಮತ್ತು ಸೌಮ್ಯ ಸರ್ಕಾರ್ ಓಪನರ್ಸ್ ಆಗಿ ಕ್ರೀಸ್ಗೆ ಎಂಟ್ರಿ ಕೊಟ್ಟಿದ್ರು. ಫಸ್ಟ್ ಓವರ್ ಬೌಲಿಂಗ್ ಇಳಿದಿದ್ದಂತ ಶಮಿ ಸೌಮ್ಯ ಸರ್ಕಾರ್ ಅವರನ್ನ ಡರ್ಕ್ಔಟ್ ಮಾಡಿದ್ರು. ಕೇವಲ 1 ರನ್ ನೀಡಿ ಫಸ್ಟ್ ಓವರ್ ನಲ್ಲೇ 1 ವಿಕೆಟ್ ಅನ್ನ ಕಿತ್ತರು. 2ನೇ ಓವರ್ ನಲ್ಲಿ ಮತ್ತೊಂದು ವಿಕೆಟ್ ಕಿತ್ತ ಹರ್ಷಿತ್ ರಾಣಾ. ಫಸ್ಟ್ ಓವರ್ ನಲ್ಲೇ ವಿಕೆಟ್ ಅನ್ನ ಕಳ್ಕೊಂಡಿದ್ದಂತ ಬಾಂಗ್ಲಾದೇಶಕ್ಕೆ 2ನೇ ಓವರ್ ನಲ್ಲಿ ಹರ್ಷಿತ್ ರಾಣಾ ಕೂಡ ಶಾಕ್ ಕೊಟ್ರು. ಬಾಂಗ್ಲಾದೇಶದ ನಾಯಕ ನಜ್ಮುಲ್ ಹುಸೈನ್ ಶಾಂಟೋ ಅವರನ್ನ ಡಕ್ಔಟ್ ಮಾಡಿ ಪೆವಿಲಿಯನ್ ಗಟ್ಟಿದ್ರು. ಈ ವೇಳೆ ಟೀಮ್ ಇಂಡಿಯಾ ಫ್ಯಾನ್ಸ್ ಅಂತೂ ಡಬಲ್ ಖುಷಿ ಪಟ್ಟಿದ್ರು. ಇದರಿಂದಾಗಿ ಬಾಂಗ್ಲಾದೇಶ ಕೇವಲ 1.4 ಓವರ್ಗಳಲ್ಲಿ 2 ರನ್ಗೆ 2 ವಿಕೆಟ್ಗಳನ್ನು ಕಳ್ಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು. ಅಕ್ಷರ್ ಪಟೇಲ್ಗೆ ಕೈ ಮುಗಿದು ಕ್ಷಮೆ ಕೇಳಿದ ರೋಹಿತ್. ಜಸ್ಟ್ 1 ರನ್ಗಳಿದ್ದಾಗಲೇ ಪ್ರಮುಖ ವಿಕೆಟ್ ಕಳ್ಕೊಂಡು ಬಾಂಗ್ಲಾ ಸಂಕಷ್ಟದಲ್ಲಿತ್ತು. ಇನ್ನು 2ನೇ ರನ್ ಕಲೆ ಹಾಕ್ತಾ ಇದ್ದಂತೆ ತನ್ನ 2ನೇ ವಿಕೆಟ್ನು ಕೂಡ ಕಳ್ಕೊಂಡಿತ್ತು. ಮೊಹಮ್ಮದ್ ಶಮಿ ಮೊದಲ ಓವರ್ನಲ್ಲೇ ಭಾರತಕ್ಕೆ ಬ್ರೇಕ್ ಥ್ರೂ ತಂದುಕೊಟ್ರೆ 2ನೇ ಓವರ್ನಲ್ಲಿ ಹರ್ಷಿತ್ ರಾಣಾ ವಿಕೆಟ್ ಅನ್ನ ಪಡೆದಿದ್ರು. ಇನ್ನು 7ನೇ ಓವರ್ನಲ್ಲಿ ಶಮಿ ಮತ್ತೊಂದು ವಿಕೆಟ್ ಪಡೆದಿದ್ರು. ಮೆಹದಿ ಹಸನ್ ಮಿರಾಜ್ ಅವರನ್ನ 5 ರನ್ಗೆ ಔಟ್ ಮಾಡಿದ್ರು. ಇದಾದ ಬಳಿಕ ಬೌಲ್ ಮಾಡೋಕೆ ಬಂದಂತ ಅಕ್ಷರ್ ಪಟೇಲ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅನ್ನ ಪಡೆದಿದ್ರು. 8ನೇ ಓವರ್ನ 2ನೇ ಬಾಲ್ನಲ್ಲಿ ತಂಜೀದ್ ಹಸನ್ ಅವರನ್ನ ಔಟ್ ಮಾಡಿದ್ರು. ಹಾಗೆ ನೆಕ್ಸ್ಟ್ ಎಸೆತದಲ್ಲೇ ಇನ್ನು ಮುಂದಿನ ಬಾಲ್ನಲ್ಲೇ ಅಂದ್ರೆ ನೆಕ್ಸ್ಟ್ ಬಾಲ್ನಲ್ಲೇ ಮುಷ್ಫಿಕರ್ ರಹೀಂ ಅವರನ್ನ ಔಟ್ ಮಾಡಿದ್ರು. ಹೀಗೆ 2 ಸಲ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅನ್ನ ಪಡೆದಿದ್ದಂತ ಅಕ್ಷರ್ ಪಟೇಲ್ಗೆ ಹ್ಯಾಟ್ರಿಕ್ ವಿಕೆಟ್ ಅನ್ನ ಪಡೆಯುವಂತ ಚಾನ್ಸಸ್ ಇತ್ತು. 3ನೇ ಬಾಲ್ ಎಸಿತಾ ಇದ್ದಂತೆ ಕ್ಯಾಚ್ ನೇರವಾಗಿ ಸ್ಲಿಪ್ ನಲ್ಲಿದ್ದಂತ ರೋಹಿತ್ ಶರ್ಮಾ ಅವರ ಕೈ ಸೇರಿತ್ತು. ಜೇಕರ್ ಅಲಿ ಅವರನ್ನ ಔಟ್ ಆಗುವಂತ ಚಾನ್ಸಸ್ ಇತ್ತು. ಆದ್ರೆ ಸುಲಭವಾದ ಕ್ಯಾಚ್ನ ಕೈ ಚೆಲ್ಲೋ ಮೂಲಕ ಅಕ್ಷರ್ ಕನಸಿಗೆ ನೀರೆರಚಿದ್ರು ರೋಹಿತ್ ಶರ್ಮಾ. ಅಂದ್ರೆ ಇಲ್ಲಿ ರೋಹಿತ್ ಶರ್ಮಾ ಬೇಕು ಅಂತ ಬಿಡ್ಲಿಲ್ಲ, ಬಟ್ ಕ್ಯಾಚ್ ಸ್ಲಿಪ್ ಆಗಿ ಕೆಳಗಡೆ ಬಿತ್ತು. ಕ್ಯಾಚ್ ಬಿಟ್ಟ ಕೂಡಲೇ ರೋಹಿತ್ ಶರ್ಮಾ ಕೂಡ ಡಿಸಪಾಯಿಂಟ್ ಆದ್ರು, ತುಂಬಾನೇ ಬೇಜಾರಾದ್ರು. ಜೋರಾಗಿ ನೆಲಕ್ಕೆ ಬಿದ್ದು 3 ಸಲ ನೆಲಕ್ಕೆ ಗುದ್ದಿ ತಮ್ಮ ಅಸಹಾಯಕತೆಯನ್ನು ತೋರಿಸಿದ್ರು. ಇದಾದ ಬಳಿಕ ಅಕ್ಷರ್ ಬಳಿ ತಿರುಗಾ ಕ್ಷಮೆ ಕೇಳಿದ್ರು. 35 ರನ್ಗೆ 5 ವಿಕೆಟ್, 6ನೇ ವಿಕೆಟ್ಗೆ 100 ರನ್ಗಳ ಜೊತೆಯಾಟ. ಮೊದಲ 10 ಓವರ್ಗಳಲ್ಲಿ 5 ವಿಕೆಟ್ ಕಳ್ಕೊಂಡಿದ್ದಂತ ಬಾಂಗ್ಲಾ ಈ ವೇಳೆಗೆ ಕಲೆ ಹಾಕಿದ್ದು ಜಸ್ಟ್ 35 ರನ್ಗಳನ್ನ ಮಾತ್ರ. ಟಾಪ್ ಆರ್ಡರ್ ಬ್ಯಾಟರ್ಗಳೆಲ್ಲ ಪೆವಿಲಿಯನ್ ಸೇರ್ಕೊಂಡಾಗಿತ್ತು. ಬಟ್ ಇಂಥ ಟೈಮಲ್ಲಿ ಬಾಂಗ್ಲಾ ಪರ ಆಸರಿಯಾಗಿ ನಿಂತಿದ್ದು ತೌಹಿದ್ ಹೃದಯ್ ಮತ್ತು ಜೇಕರ್ ಅಲಿ. ಇಬ್ಬರು ಕೂಡ ತುಂಬಾನೇ ತಾಳ್ಮೆಯುತವಾಗಿ ಬ್ಯಾಟ್ ಬೀಸಿದ್ರು. ಈ ಇಬ್ಬರು ಮುಂದಿನ 25 ಓವರ್ಗಳ ಕಾಲ ಭಾರತೀಯ ಬೌಲರ್ಗಳನ್ನ ಅಕ್ಷರಶಃ ಕಾಡಿದ್ರು. ಅದೆಷ್ಟರ ಮಟ್ಟಿಗೆ ಅಂದ್ರೆ ಟೀಮ್ ಇಂಡಿಯಾ ಪರ ಶಮಿ, ಜಡೇಜಾ, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಹಾರ್ದಿಕ್ ಪಾಂಡ್ಯರನ್ನ ಕಣಕ್ಕಿಳಿಸಿದ್ರು ಕೂಡ ಯಾರಿಗೂ ಕೂಡ ಅವರ ಪಾರ್ಟ್ನರ್ಶಿಪ್ ಅನ್ನ ಬ್ರೇಕ್ ಮಾಡೋಕ್ ಆಗ್ಲೇ ಇಲ್ಲ. ಈ ಮೂಲಕ 87 ಎಸೆತಗಳಲ್ಲಿ ಜೇಕರ್ ಅಲಿ 50 ಕಂಪ್ಲೀಟ್ ಮಾಡಿಕೊಂಡ್ರೆ ಇನ್ನು 0 ಇದ್ದಾಗ ರೋಹಿತ್ ಶರ್ಮಾ ಅವರ ಕೈಲಿ ಜೀವದಾನ ಪಡೆದಂತ ಅಲಿ ಕೂಡ ದುಬಾರಿಯಾದ್ರು. ಹಾಫ್ ಸೆಂಚುರಿ ಸಿಡಿಸಿದಂತ ಅಲಿ ಪುಷ್ಪಾ ಸಿನಿಮಾ ಸ್ಟೈಲ್ ನಲ್ಲಿ ಸೆಲೆಬ್ರೇಟ್ ಮಾಡಿದ್ದು ತುಂಬಾನೇ ವಿಶೇಷವಾಗಿತ್ತು.
ಇನ್ನು ತೌಹೀದ್ ಹೃದಯ್ ಕೂಡ 86 ಬಾಲ್ಗಳಲ್ಲಿ 50 ಸಿಡಿಸಿ ಸಂಭ್ರಮಿಸಿದ್ರು. ಹೀಗೆ ರನ್ ರೇಟ್ ಜಾಸ್ತಿ ಇಲ್ಲದೆ ಇದ್ರೂ ಕೂಡ ವಿಕೆಟ್ ಬಿಟ್ಟು ಕೊಡ್ಲಿಲ್ಲ ಇಬ್ರು ಕೂಡ. ಸೊ ವಿಕೆಟ್ ಬೀಳದೆ ಇರೋದು ಟೀಮ್ ಇಂಡಿಯಾ ಫ್ಯಾನ್ಸ್ಗೆ ಸ್ವಲ್ಪ ಮ್ಯಾಚ್ ಬೋರಿಂಗ್ ಅನಿಸ್ತಾ ಇತ್ತು. ಆದ್ರೂ ಕೂಡ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದಂತ ಇವರಿಬ್ರು ಬಾಂಗ್ಲಾ ಪರ ತಾಳ್ಮೆಯುತವಾಗಿ ಆಟವನ್ನ ಆಡಿ 100 ರನ್ಗಳ ಜೊತೆ ಆಟವನ್ನ ಹೆಚ್ಚಿಸಿದ್ರು. ಹೀಗೆ ವಿಕೆಟ್ ಇಲ್ಲದೆ ಅಂಡರ್ ಪ್ರೆಷರ್ ನಲ್ಲಿ ಇದ್ದಂತ ಟೀಮ್ ಇಂಡಿಯಾಗೆ ಮೊಹಮ್ಮದ್ ಶಮಿ ಮತ್ತೊಮ್ಮೆ ಬ್ರೇಕ್ ಥ್ರೂ ತಂದ್ಕೊಟ್ರು. 42.3ನೇ ಓವರ್ನಲ್ಲಿ ಶಮಿ ಬೌಲಿಂಗ್ ನಲ್ಲಿ ಜೇಕರ್ ಅಲಿ 6 ಹೊಡೆಯೋಕೆ ಟ್ರೈ ಮಾಡಿದ್ರು. ಬಟ್ ಬಾಲ್ ತುಂಬಾನೇ ಮೇಲೆ ಹೋಗಿದ್ರಿಂದ ಕೊನೆಗೆ ವಿರಾಟ್ ಕೊಹ್ಲಿ ಕ್ಯಾಚ್ ಹಿಡಿದ್ರು. ಈ ಮೂಲಕ ಜೇಕರ್ ಅಲಿ 68 ರನ್ಗಳಿಗೆ ಆಟ ಮುಗಿಸಿದ್ರು. ಇನ್ನು ಜೇಕರ್ ಅಲಿ ವಿಕೆಟ್ ಬಿದ್ದಾಗ ಮೊಹಮ್ಮದ್ ಶಮಿ ವಿಶ್ವ ದಾಖಲೆಯನ್ನು ಕೂಡ ಬರೆದರು. ಏಕದಿನ ಮಾದರಿಯಲ್ಲಿ ಅತಿ ವೇಗವಾಗಿ 200 ವಿಕೆಟ್ ಪಡೆದ ಬೌಲರ್ ಎನಿಸಿಕೊಂಡ್ರು. 5126 ಎಸೆತಗಳಲ್ಲಿ 200 ವಿಕೆಟ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ರು. ಇನ್ನು 2ನೇ ಸ್ಥಾನದಲ್ಲಿರುವಂತಹ ಮಿಚೆಲ್ ಸ್ಟಾರ್ಕ್ಗಿಂತ 26 ಕಡಿಮೆ ಎಸೆತಗಳಲ್ಲೇ ಈ ಸಾಧನೆಯನ್ನ ಮಾಡಿದ್ರು. ಬಟ್ 45ನೇ ಓವರ್ನಲ್ಲಿ ಅಕ್ಷರ್ ಪಟೇಲ್ ತುಂಬಾನೇ ದುಬಾರಿಯಾದ್ರು. ಒಂದೇ ಓವರ್ನಲ್ಲಿ 20 ರನ್ಗಳನ್ನ ಬಿಟ್ಕೊಟ್ರು. ಅಕ್ಷರ್ ಬೌಲಿಂಗ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ 6 ಬಾರಿಸಿದ್ದಂತ ಬಾಂಗ್ಲಾ ಆಟಗಾರ ರಿಷಾದ್ನನ್ನ ನೆಕ್ಸ್ಟ್ ಓವರ್ನಲ್ಲೇ ಹರ್ಷಿತ್ ರಾಣಾ ಪೆವಿಲಿಯನ್ ಗಟ್ಟಿದ್ರು. 12 ಬಾಲ್ನಲ್ಲಿ 18 ರನ್ ಬಾರಿಸಿದ್ದಂತ ರಶೀದ್ ಹಾರ್ದಿಕ್ ಪಾಂಡ್ಯಗೆ ಕ್ಯಾಚ್ ಕೊಟ್ಟು ಹೋದ್ರು. ಆ ನಂತರ 46ನೇ ಓವರ್ನಲ್ಲಿ ಶಮಿ ಮತ್ತೊಂದು ವಿಕೆಟ್ ಅನ್ನ ಉರುಳಿಸಿದ್ರು. ಸೊ ಶಮಿ ಅಲ್ಲಿಗೆ 4ನೇ ವಿಕೆಟ್ ಬಿತ್ತು. ತಂಜಿಮ್ ಹಸನ್ ಖಾತೆ ತೆರೆಯದೆ ಔಟ್ ಆದ್ರು. ಇನ್ನು ಹೀಗೆ ಇಂಪ್ರೆಸಿವ್ ಆಗಿ ಬೌಲಿಂಗ್ ಮಾಡಿದಂತ ಶಮಿ ತಮ್ಮ 5ನೇ ವಿಕೆಟ್ ಕೂಡ ಬೇಟೆಯಾಡಿದ್ರು. 48.4 ಓವರ್ನಲ್ಲೇ ಟಸ್ಕಿನ್ ಅಹ್ಮದ್ ಅವರನ್ನ ಬೌಲ್ಡ್ ಮಾಡಿದ್ರು. ಈ ಮೂಲಕ ಐಸಿಸಿ ಓಡಿಐ ಇವೆಂಟ್ ನಲ್ಲಿ 60 ವಿಕೆಟ್ ಬೇಟೆಯಾಡೋ ಮೂಲಕ ಜಹೀರ್ ಖಾನ್ ಅವರ ರೆಕಾರ್ಡ್ ಅನ್ನು ಕೂಡ ಬ್ರೇಕ್ ಮಾಡಿದ್ರು. ಇನ್ನು ಕೊನೆ ವಿಕೆಟ್ ಹೃದಯ್ ವಿಕೆಟ್ ಅನ್ನ ಹರ್ಷಿತ್ ರಾಣಾ ಪಡೆದ್ರು. ಈ ಮೂಲಕ 49.3 ಓವರ್ಗಳಲ್ಲಿ 228 ರನ್ ಗಳಿಸಿ ಬಾಂಗ್ಲಾ ಆಲ್ಔಟ್ ಆಯಿತು. ಇನ್ನು ಬಾಂಗ್ಲಾ ಪರ ತೌಹೀದ್ ಅವರ ಆಟವನ್ನ ಮೆಚ್ಚಲೇಬೇಕು. ಅದರಲ್ಲೂ ಕೂಡ ಲಾಸ್ಟ್ 3 ಓವರ್ಗಳಿದ್ದಾಗ ಇಂಜುರಿಗೆ ಒಳಗಾಗ್ತಾರೆ. ಸ್ವಲ್ಪ ಬ್ರೇಕ್ ತಗೊಂಡ್ರು ಕೂಡ ಕುಂಟುತ್ತಲೇ ಬ್ಯಾಟ್ ಮಾಡಿದ್ರು. ಹೀಗೆ ಕುಣ್ತಲೇ ಬ್ಯಾಟ್ ಬೀಸಿದಂತಹ ಹೃದಯ್ 99 ರನ್ ಗಳಿಸಿದಾಗ ಮತ್ತೊಮ್ಮೆ ಕುಸಿದು ನೆಲಕ್ಕೆ ಬೀಳ್ತಾರೆ. ಬಟ್ ಮತ್ತೆ ಚೇತರಿಸಿಕೊಂಡು ಬ್ಯಾಟ್ ಅನ್ನ ಬೀಸಿದ್ರು. ಈ ಮೂಲಕ ಏಕದಿನ ಮಾದರಿಯಲ್ಲಿ ಮೊದಲ ಸೆಂಚುರಿಯನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡ್ರು. ಅವರ ಮೇಡ್ ಇನ್ ಓಡಿಐ 100ಗೆ ಬಾಂಗ್ಲಾ ಪ್ಲೇಯರ್ಸ್ ಎಲ್ಲರೂ ಕೂಡ ಎದ್ದು ನಿಂತು ಕ್ಲಾಪ್ಸ್ ಅನ್ನ ಹಾಕಿದ್ರು. ಒಟ್ನಲ್ಲಿ ಜೇಕಬ್ ಅಲಿ ಮತ್ತು ಹೃದಯ್ ಅವರ ಕ್ಯಾಚ್ ಮಿಸ್ ಮಾಡಿದ್ದಕ್ಕೆ 154 ರನ್ಗಳ ಜೊತೆಯಾಟವಾಡಿದ್ದು ಭಾರತಕ್ಕೆ ದೊಡ್ಡ ದುಬಾರಿಯಾಯಿತು. ಇಲ್ಲದೆ ಇದ್ರೆ 150+ ರನ್ಗಳಿಗೆ ಆಲ್ಮೋಸ್ಟ್ ಬಾಂಗ್ಲಾ ಆಲ್ಔಟ್ ಆಗುವಂತ ಸಾಧ್ಯತೆ ಇತ್ತು. ಒಟ್ನಲ್ಲಿ ಭಾರತ ಹಾಗೆ ಬಾಂಗ್ಲಾದೇಶ ತಂಡಗಳ ನಡುವಿನ ಏಕದಿನ ಪಂದ್ಯಗಳಲ್ಲಿ ಟೀಮ್ ಇಂಡಿಯಾ ಈವರೆಗೂ ಕೂಡ ಮೇಲುಗೈ ಸಾಧಿಸ್ತಾನೆ ಬಂದಿದೆ. ಎರಡು ತಂಡಗಳ ನಡುವೆ ಈವರೆಗೂ ನಡೆದಿರುವಂತ 41 ಏಕದಿನ ಪಂದ್ಯಗಳ ಪೈಕಿ ಟೀಮ್ ಇಂಡಿಯಾ 32 ಸಲ ವಿನ್ ಆಗಿದೆ. ಇನ್ನು ಬಾಂಗ್ಲಾದೇಶ 8 ಪಂದ್ಯಗಳನ್ನ ಗೆದ್ದುಕೊಂಡಿದೆ. ಇನ್ನು 1 ಪಂದ್ಯ ಫಲಿತಾಂಶವನ್ನ ಕಂಡಿಲ್ಲ. ಇನ್ನು ಭಾರತ ಹಾಗೆ ದುಬೈನಲ್ಲಿ ಒಟ್ಟು 6 ಏಕದಿನ ಪಂದ್ಯಗಳನ್ನು ಆಡಿದೆ ಈವರೆಗೂ ಕೂಡ. ಅಂದ್ರೆ ಭಾರತ ದುಬೈನಲ್ಲಿ 6 ಏಕದಿನ ಪಂದ್ಯಗಳನ್ನು ಆಡಿದ್ದು ಈ ಪೈಕಿ 5ರಲ್ಲಿ ಗೆಲುವನ್ನ ಕಂಡಿದ್ರೆ 1 ಪಂದ್ಯ ಟೈ ಆಗಿದೆ. ಇನ್ನು ಬಾಂಗ್ಲಾದೇಶ ಇಲ್ಲಿ 3 ಪಂದ್ಯಗಳನ್ನು ಆಡಿದ್ದು 1ರಲ್ಲಿ ಅಷ್ಟೇ ಗೆದ್ದಿದೆ, ಇನ್ನು 2ರಲ್ಲಿ ಸೋತಿದೆ. ಸೊ ಚಾಂಪಿಯನ್ಸ್ ಟ್ರೋಫಿಯ ಮೊದಲ ಪಂದ್ಯದಲ್ಲೂ ಕೂಡ ಟೀಮ್ ಇಂಡಿಯಾವೇ ಮೇಲುಗೈ ಸಾಧಿಸಿದೆ. ನಮಸ್ಕಾರ.